ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕರ್ನಾಟಕದಲ್ಲಿ ಏನಾಯಿತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಆತ ತುಂಬ ಚಾಣಾಕ್ಷ ಅಂತೆ, ತುಂಬ ಬುದ್ಧಿವಂತ ಅಂತೆ, ಕುರುಬ ಸಮಾಜದಿಂದ ಬರ್ತಾರಂತೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಅವರು ಫ್ರೀ ಪಿಗಳನ್ನ ಅನೌನ್ಸ್ ಮಾಡಿದ್ರು. ಫ್ರೀ ಪಿಗಳನ್ನ ಅನೌನ್ಸ್ ಮಾಡಿದ್ರಿಂದಲೇ ಅವರು ಅಧಿಕಾರಕ್ಕೆ ಬಂದಿದ್ದು. ಡಿ ಕೆ ಶಿವಕುಮಾರ್ ಅವರು ನೋಡಿ, ಒಕ್ಕಲಿಗ ಜನಾಂಗದ ಪ್ರಬಲ ನಾಯಕ, ಕುರುಬರು ಇವರಿಬ್ಬರು ಒಂದಾಗ್ಬಿಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಇಂದ ವಿಚಾರ ಹೇಳ್ತೀನಿ. ಕಾಂಗ್ರೆಸ್ ದೇಶದಲ್ಲಿ ಧೂಳಿಪಟ ಆಗೋಗ್ಬಿಟ್ಟಿದೆ, ನೆಲ ಕಚ್ಚೋಗ್ಬಿಟ್ಟಿದೆ. ಇನ್ನು 100 ವರ್ಷ ಆದರೂ ಮೇಲೆ ಕೇಳೋದಿಲ್ಲ ಅವರು, ಅಷ್ಟು ನೆಲ ಕಚ್ಚಿಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ಸು ಆಟಗಳನ್ನ ಹಾಕ್ತಾ ಹೋಗಿ ಫ್ರೀ ಪಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಏನಾಯಿತು, ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಅಂತಂದರೆ ಸೋನಿಯಾ ಗಾಂಧಿಯವರಿಗೆ, ಕಾಂಗ್ರೆಸ್ಸಿಗೆ ಕರ್ನಾಟಕ ATM ಆಯಿತು ಅಂತಲೇ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ, ಟಿ ವಿ ಮೀಡಿಯಾದಲ್ಲಿ, ಪ್ರೆಸ್ ಮೀಡಿಯಾದಲ್ಲಿ ಭಾಳ ಬರುತ್ತೆ. ಏನಾದರೂ ATM ಇದೆ ಅಂತಂದರೆ ಕಾಂಗ್ರೆಸ್ ಪಾರ್ಟಿಗೆ ಅಥವಾ ಸೋನಿಯಾ ಗಾಂಧಿಯವರಿಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ATM ಅದಾಯಿತು. ಅದು ಫ್ರೀ ಬಿ ಕೊಟ್ಟಿದ್ದರಿಂದ ATM ಚಾಲ್ತಿಗೆ ಬಂತು. ಏನಾಗುತ್ತೆ, ಒಂದು ಕಡೆ ನರೇಂದ್ರ ಮೋದಿಯವರು ವಿಶ್ವಗುರು ಆಗಬೇಕು, ಕಷ್ಟಪಟ್ಟರೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ ಅಂತ ಹೇಳ್ಕೊಂಡು ಹೊರಟಿರ್ತಕ್ಕಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ದೇಶದ್ದು. ಇಲ್ಲಿ ಫ್ರೀ ಕೊಟ್ಬಿಟ್ಟು ಇಡೀ ದೇಶನೇ ಬರ್ಬಾದ್ ಮಾಡ್ತೀವಿ, ಇಡೀ ದೇಶನೇ ಭಿಕ್ಷುಕರನ್ನು ಮಾಡ್ತೀವಿ. ನಮ್ಮ ದೇಶದ ಏನಾಗುತ್ತೆ, ನಾವು ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲ ಹಾಳು ಮಾಡ್ತೀವಿ. ನಮ್ಮ ದೇಶ ಶಾಂತಿ ಪ್ರಿಯ ದೇಶ, ಯಾರು ಬಂದು ಆಕ್ರಮಣ ಮಾಡ್ಕೋಬೋದು. POKನ ಬಿಟ್ಕೊಟ್ಬಿಟ್ವಿ, ಅಕ್ಸಾಯಿ ಚಿನ್ ಅಂದ್ಬಿಟ್ಟು ಚೈನಾಕ್ಕೆ ದೇಶ ಭೂಭಾಗನ ಬಿಟ್ಕೊಟ್ಬಿಟ್ವಿ. ಸುಮಾರು 38,000 ಸ್ಕ್ವೇರ್ ಕಿಲೋಮೀಟರ್, ಅರ್ಧಕ್ಕೂ ಕರ್ನಾಟಕದ ಭೂಭಾಗವನ್ನು ಬಿಟ್ಕೊಟ್ಬಿಟ್ವಿ. ಕೇಳ್ತಕ್ಕಂಥ ದಮ್ಮಿಲ್ಲ. ಇದೆಲ್ಲ ಮಾಡ್ತಾ ಏನಾಯಿತು, ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜಾಣ ಅಂತ ಮಾಡಿಬಿಟ್ಟು ಬನಾನ ರಿಪಬ್ಲಿಕ್ ಮಾಡಿಬಿಟ್ವಿ. ಏನಾಗುತ್ತೆ, ಒಂದು ಕಡೆ ನರೇಂದ್ರ ಮೋದಿಯವರು ದೇಶನ ಉದ್ಧಾರ ಮಾಡಬೇಕು, ಆಜಾದಿ ಕಾ ಅಮೃತ್ ಮಹೋತ್ಸವ 2047ನೇ ಇಸ್ವಿನಲ್ಲಿ ನಮ್ಮ ದೇಶ ಪ್ರಬುದ್ಧವಾಗಬೇಕು, ಒಂದು ಪ್ರಬಲ ಆರ್ಥಿಕ ಶಕ್ತಿಯಾಗಿ ಬೆಳೀಬೇಕು, ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕು, ಬರೀ ವ್ಯವಸಾಯ ಒಂದರಿಂದ ನಮ್ಮ ಬಡತನ ನೀಗೋದಿಲ್ಲ. ಈ ಥರ ಹೇಳ್ಕೊಂಡ್ರೆ ಹೊರಟಿರ್ತಕ್ಕಂಥ ನರೇಂದ್ರ ಮೋದಿಯವರಂಥವ್ರು ಚಾಣಾಕ್ಷ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕರ್ನಾಟಕದವರು. ಇವರು ಅನೇಕ ದೇಶಗಳಿಗೆ ಹೋಗ್ಬರ್ತಾರೆ, ಹಗಲೆಲ್ಲ ಬೇರೆ ದೇಶಗಳಿಗೆ ಹೋಗ್ಬರ್ತಾರೆ. ಇವ್ರ ಮಗ ಒಬ್ಬರು ಯಾವುದೋ ಯುರೋಪ್ ಪ್ರವಾಸಕ್ಕೆ ಹೋದರು, ಅಲ್ಲಿ ಯಾರೋ ಹೊಡೆಸ್ಕೊಂಬಂದು ಸತ್ತೋದ್ರು ರೀ. ಅದನ್ನು ನೋಡಿ, ಅದೇನೋ ಗಲಾಟೆ ಮಾಡ್ಕೊಂಡು ಬಂದ್ರಂತೆ, ಅದೇನೋ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರಂತೆ. ಅಲ್ಲೇನಾಗಿದೆ, ಬೌನ್ಸರ್ಸ್ ಅಂತ ಕರೀತಾರೆ. ಈ ಕ್ಲಬ್ಗಳಲ್ಲಿ ಮತ್ತು ಪ್ರಾಸ್ಟಿಟ್ಯೂಷನ್ ಹಬ್ಗಳಲ್ಲಿ ಏನಾಗುತ್ತೆ, ಬೌನ್ಸರ್ಸ್ ಇರ್ತಾರೆ. ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಪೊಲೀಸರಿಗಿಂತ ಜಾಸ್ತಿ ಪವರ್ ಇರುತ್ತೆ, ಹೊಡೆದಾಕ್ಬಿಡ್ತಾರೆ. ಅದೇನೋ ಕಿಡ್ನಿಗೆ ಹೊಡೆದ್ರಂತೆ, ಕಿಡ್ನಿಯಿಂದ ರಕ್ತ ಉಚ್ಚ ಜಾಗದಿಂದ ರಕ್ತ ಬಂತಂತೆ. ಇದೆಲ್ಲ ಅಂತ್ಯಕಂತ್ಯಗಳು ಕೇಳ್ತೀವಿ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು, ಸಾಕಷ್ಟು ತನಿಖೆ ಆಗಬೇಕು, ಸಾಕಷ್ಟು ಸತ್ಯಗಳು ಹೊರಗೆ ಬರಬೇಕು. ಇದು ನಡೀತಂತೆ, ಮುಖ್ಯಮಂತ್ರಿ ಮಗ ಅಂತಲೂ ಕೇಳಿದ್ವಿ. ಇವಾಗ ಇದೆಲ್ಲ ಒಂದು ಕಡೆಗಿರಲಿ. ಇದೆಲ್ಲ ಇದ್ದು ಏನಾಯಿತು, ಹೀಗೆಲ್ಲ ಮಾಡ್ತಾ ಇದ್ದಾಗ ನರೇಂದ್ರ ಮೋದಿಯವರು ದೇಶನ ಮುನ್ನಡೆಸಬೇಕು ಅಂತ ಹೊರಟಿದ್ದಾರೆ. ದೇಶ ಮುನ್ನಡೆಸಬೇಕು ಅಂತ ಹೊರಟಿದ್ರು ಒಂದು ಕಡೆ ಇದ್ದರೆ, ದೇಶನ ಭಿಕ್ಷಾಪಾತ್ರೆ ಮಾಡ್ತಾರೆ ಇವರು. ಎಲ್ಲದನ್ನು ಫ್ರೀ ಕೊಡ್ತಾರೆ ಅಂತ, ಎಲ್ಲದನ್ನು ಫ್ರೀ ತೊಗೊಳ್ತಾ ಹೋದರೆ ದೇಶ ಸ್ಟ್ರಾಂಗ್ ಆಗುತ್ತೋ, ಭಿಕ್ಷುಕರಾಗುತ್ತಾರೋ. ಯಾರು ಕೆಲಸ ಮಾಡೋದಿಲ್ಲ ಸ್ವಾಮಿ, ಕೆಲಸ ಮಾಡೋದಿಲ್ಲ ಅನ್ನೋಕ್ಕೆ ನಮ್ಮ ಕಣ್ಣು ಮುಂದೆನೇ ಉದಾಹರಣೆ ಇದೆ. ದಕ್ಷಿಣ ಅಮೆರಿಕಾದಲ್ಲಿ ವೆನಿಜುಲಾ ಅಂತ ಒಂದು ರಾಷ್ಟ್ರ ಇದೆ. ಅಲ್ಲೇನಾಗುತ್ತೆ, 10 ಅಡಿ 12 ಅಡಿ ಬಾವಿ ತೋಡಿದ್ರೆ ಪೆಟ್ರೋಲ್ ಸಿಗುತ್ತೆ, ಕ್ರೂಡ್ ಪೆಟ್ರೋಲ್ ಸಿಗುತ್ತೆ, ಕ್ರೂಡ್ ಡೀಸೆಲ್ ಸಿಗುತ್ತೆ. ಅಲ್ಲೇನಾಯಿತು, ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆನಲ್ಲಿ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಲ್ಲ ಅಂದರು, ಜನ ಅಧಿಕಾರಕ್ಕೆ ಹಾಕಿದ್ರು. ಇನ್ಯಾರೋ ಬಂದರು, ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಅಂದರು, ಅವ್ರಿಗೂ ಜನ ಓಟ್ ಹಾಕಿ ಅಧಿಕಾರಕ್ಕೆ ತಂದರು. ಇನ್ಯಾರೋ ಬಂದರು, ನಾವು ಕಾರ್ ಕೊಡ್ತೀವಿ ಅಂತಂದರು, ಅವ್ರಿಗೂ ಜನ ಓಟ್ ಹಾಕಿದ್ರು. ಇನ್ಯಾರೋ ಬಂದರು, ಕಾರಿಗೆ ಫ್ರೀ ಡೀಸೆಲು ಪೆಟ್ರೋಲ್ ಕೊಡ್ತೀವಿ ಅಂದರೆ ಅವ್ರಿಗೂ ಓಟ್ ಹಾಕಿದ್ರು. ಇನ್ಯಾರೋ ಬಂದರು, ಎಲ್ಲರಿಗೂ ನಾವು ಐಶ್ವರ್ಯ ರೈ ಥರ ಹುಡುಗಿನ ಮದುವೆ ಮಾಡಿಕೊಡ್ತೀವಿ ಅಂದ್ರೆ ಜನ ಅವ್ರಿಗೂ ಓಟ್ ಹಾಕೋದು. ಈಗ ಎಲ್ಲಿಗೆ ಬಂದಿದೆ ವೆನಿಜುಲಾನ ದೇಶ ಅಂತಂದರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ರಾಷ್ಟ್ರಪತಿಗಳಾಗ್ತಾರೆ ಅಂತ ಬನ್ನಿ ಅಂದರೆ ಬರ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಬಂದಿದೆ. ಏನು ಅಂತಂದರೆ, ಅಮೇರಿಕಾದ $1 ಎಷ್ಟು ಕಾಸ್ಟ್ಲಿ ಅಂತಂದರೆ, ನಮ್ಮ ದೇಶದ $90 ಅಮೇರಿಕಾದ $1. ಅಮೇರಿಕಾದ $1 ತೊಗೊಂಡು ಹೋದರೆ ಬೇರು ಬರೋದಿಲ್ಲ ರೀ. ವೆನಿಜುಲಾದಲ್ಲಿ $10 $20 ತೊಗೊಂಡು ಹೋದರೆ ಅರ್ಧ ಪೌಂಡ್ ಬ್ರೆಡ್ ಬರುತ್ತೆ. ಇಂಥ ಪರಿಸ್ಥಿತಿಗೆ ತಳ್ಳಿದ್ದಾರೆ. ಏನು ಅಂದರೆ, ಎಲ್ಲರೂ ಕೆಲಸ ಮಾಡದೆ ಎಲ್ಲರೂ ಆರಾಮಾಗಿರ್ಬೇಕು, ಎಲ್ಲರೂ ಸುಖವಾಗಿರ್ಬೇಕು, ಎಲ್ಲರೂ
ಸಾಧ್ಯನೇ ಇಲ್ಲ ರೀ ಇದು. ಈ ಥರ ಮಾಡಿಬಿಟ್ಟು ಇಡೀ ದೇಶವನ್ನೇ ಇವರು 100-200 ವರ್ಷಗಳ ಕಾಲ ಹಿಂದಕ್ಕೆ ತೊಗೊಂಡೋಗಿದ್ದಾರೆ. ಕರ್ನಾಟಕವನ್ನು ಸಹ ಇವ್ರು ಏನೇನೋ ಸಾಮಾಜಿಕ ನ್ಯಾಯ ಅಂತ ಪುಂಗಿ ಬಿಡ್ಬೋದು, ಅವೆಲ್ಲ ಪುಂಗಿನೇ. ಯಾಕೆಂದರೆ 70 ವರ್ಷಗಳಲ್ಲಿ ಮಾಡೋಕ್ಕಾಗದೇ ಇರೋದನ್ನು 10 ವರ್ಷದಲ್ಲಿ ಮಾಡೋಕ್ಕೆ ಸಾಧ್ಯನಾ? ಕಾಂಗ್ರೆಸ್ನವ್ರು 67 ವರ್ಷ ರೂಲ್ ಮಾಡಿದ್ರು, ಅಷ್ಟರಲ್ಲೇ ನಮ್ಮ ಬಡತನ ನಿರ್ಮೂಲನೆ ಮಾಡೋಕ್ಕಾಗಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದರು, 69ನೇ ಇಸ್ವಿನಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದಾಗ ಸ್ಲೋಗನ್ ಕೊಟ್ಟರು, ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥ ಬಡತನವನ್ನು ಹೋಗಲಾಡಿಸ್ಬಿಡ್ತೀನಿ ಅಂತಂದ್ಬಿಟ್ಟು. ಬಡತನ ಹೋಯ್ತಾ? ಈ ಬಡತನ ಜಾಸ್ತಿ ಆಯಿತು. ಬಡತನ ಜಾಸ್ತಿ ಆಯಿತು ಅಂದರೆ ವೆನಿಜುಲಾನ ಕಣ್ಮುಂದೆ ಇಟ್ಕೊಂಡು ನೋಡಿದ್ರೆ ಅಲ್ಲೇನಾಯಿತು, ದೇಶ ಬರ್ಬಾದ್ ಹೋಗ್ಬಿಡಿ. ಚೀಲ ತುಂಬ ದುಡ್ಡು ತೊಗೊಂಡು ಹೋಗಿ ಕೈಯಲ್ಲಿ ಆಹಾರ ಸಾಮಗ್ರಿ ಹಿಡ್ಕೊಂಡು ಬರ್ತಾರೆ. 1 kg ಗೋಧಿ ಹಿಡ್ಕೊಂಡು ಬರಬೇಕು ಅಂತಂದರೆ ಸುಮಾರು $150-200 ಕೊಡಬೇಕಂತ ಪರಿಸ್ಥಿತಿ ಬಂದಿದೆ. ಇಂಥ ಪರಿಸ್ಥಿತಿ ಬಂದಿದ್ದನ್ನು ಕಣ್ಣಾರೆ ನೋಡಿ ನಮ್ಮ ಚಾಣಾಕ್ಷ ಮುಖ್ಯಮಂತ್ರಿ ಕಾಂಗ್ರೆಸ್ನವರು ನಮ್ಮ ಕರ್ನಾಟಕದಲ್ಲಿ ಫ್ರೀಬಿಗಳನ್ನ ಕೊಡ್ತೀವಿ ಅಂದ್ಬಿಟ್ಟು, ಹೆಂಗಸರಿಗೆ ಬಸ್ ಫ್ರೀ ಅಂತೆ, ಹೆಂಗಸರಿಗೆ 2,000 ಫ್ರೀ ಅಂತೆ, ಎಲೆಕ್ಟ್ರಿಸಿಟಿ ಫ್ರೀ ಅಂತೆ, ಅಕ್ಕಿ ಫ್ರೀ ಅಂತೆ, ಯುವ ನಿಧಿ ಫ್ರೀ ಅಂತೆ, ಹೀಗೆ ಅನೇಕ ಫ್ರೀಬಿಗಳನ್ನ ಕೊಟ್ಟು ಜನರನ್ನೆಲ್ಲ ಭಿಕ್ಷೆಗಳು ಮಾಡಿಬಿಟ್ರು. ಎಲ್ಲಿ ಭಿಕ್ಷುಕರೇ ತುಂಬಿರ್ತಾರೆ ದೇಶದಲ್ಲಿ, ಆ ದೇಶ ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯನಾ? ಮತ್ತೆ ಮೊಘಲರು ಬರ್ತಾರೆ, ಮತ್ತೆ ಔರಂಗಜೇಬ್ ಬರ್ತಾನೆ, ಮತ್ತೆ ಗಜನಿ ಮೊಹಮ್ಮದ್ ಬರ್ತಾನೆ, ಮತ್ತೆ ನಮ್ಮನ್ನು ರೂಲ್ ಮಾಡ್ತಾರೆ. ನಮ್ಮನ್ನು ರಕ್ಷಣೆ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಟ್ಯಾಕ್ಸ್ ತಗೋತಾರೆ. ಜಜ್ಜಿ ಅಂತ ನಾವೆಲ್ಲ ಕೊಟ್ಟಿದ್ದೀವಿ, ಹಿಂದೆ ನಮ್ಮ ಫೋರ್ ಫಾದರ್ಸ್ ಕೊಟ್ಟಿದ್ದಾರೆ, ನಮ್ಮ ತಾತ ಮುತ್ತಾತಂದ್ರು ಕೊಟ್ಟಿದ್ದಾರೆ. ಇಂಥ ಕಾಲ ಮತ್ತೆ ಬರಬೇಕಾ? ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ಇಲ್ವಾ? ಮನುಷ್ಯನಿಗೆ ಆತ್ಮಗೌರವ, ಸ್ವಾಭಿಮಾನ, ಸ್ವಾವಲಂಬನೆ ಮುಖ್ಯ. ಅದನ್ನೆಲ್ಲ ಮೂಟೆ ಕಟ್ಟಿ ತಿಪ್ಪೆಗೆ ಬಿಸಾಕಿ ಇವರೇನು ಮಾಡಿದ್ದಾರೆ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಸವಣ್ಣವ್ರು ಹೇಳಿದ್ದಾರೆ, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಆದರೆ ನನ್ನ ಹೆಸರು ಸಿದ್ದರಾಮಯ್ಯ ಇದ್ದಾನೆ ಅಂತ ಅಂದ್ಬಿಟ್ಟು ಓಟ್ ಕೇಳ್ತಾರೆ, ಹಿಂದೂಗಳು ಓಟ್ ಕೇಳ್ತಾರೆ. ಎಲೆಕ್ಷನ್ ಗೆದ್ದ ತಕ್ಷಣ ಟಿಪ್ಪು ಜಯಂತಿ ಮಾಡ್ತಾರೆ. ಟಿಪ್ಪು ಜಯಂತಿ ಮಾಡಿಬಿಟ್ಟು 1000 ಜಾಸ್ತಿ ಇರ್ತಕ್ಕಂಥ ಜಾಗದಲ್ಲಿ ಹೋಗಿ ಮುಂದಿನ ಜನ್ಮ ಅನ್ನೋದಿದ್ದರೆ ಮುಸಲ್ಮಾನ ಹುಟ್ಟಬೇಕು ಅಂತ ಹೇಳ್ತಾರೆ. ಇಂಥ ರೋಕ್ಸ್ ಆ್ಯಂಡ್ ರ್ಯಾಸ್ಕಲ್ಸು ನಮ್ಮ ದೇಶವನ್ನು ರೂಲ್ ಮಾಡ್ತಾ ಇದ್ದಾರೆ. ವಿನ್ಸ್ಟನ್ ಚರ್ಚಿಲ್ ಇದನ್ನೇ ಹೇಳಿದ್ದು, ಈಗ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ, ರೋಕ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಹೇಳಿದ್ರು. ಎಷ್ಟು ಸತ್ಯ! ಲಿಯೋ ಟಾಲ್ಸ್ಟಾಯ್ ಇರ್ಬೋದು, ಸಾಕ್ರೆಟಿಸ್ ಇರ್ಬೋದು, ಅವ್ರ ನಂತರ ಯಾರು ದೊಡ್ಡ ದಾರ್ಶನಿಕ ವ್ಯಕ್ತಿಯಾಗಿದ್ದಾನೆ ಅಂತ ಯಾರು ಇದ್ದರೆ ರಾಜಕೀಯ ವ್ಯಕ್ತಿ ಅಂತ ಹೇಳೋದಾದರೆ ಅವರು ವಿನ್ಸ್ಟನ್ ಚರ್ಚಿಲ್ ಅಂತ ಹೇಳಬೇಕಾಗತ್ತೆ. ಈ ನಿರ್ಣಯಕ್ಕೆ ತಾವು ಸಹ ಬರ್ತೀರಾ ಅಂತ ಹೇಳ್ಬಿಟ್ಟು ನಂಬಿಕೆಯೊಂದಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.